ಮಕ್ಕಳನ್ನ ಡಾಕ್ಟರ್ ಆಗಬೇಕು ಅವರು ಅನ್ನೋಂಥ ಆಸೆಯಿಂದ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ಗೆ ಸೇರಿಸ್ತೀರಾ. 3 ತಿಂಗಳಾಗೋ ಹೊತ್ತಿಗೆ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಸ್ಲೋ ಲರ್ನರ್, ನೀನೇ ಒಂದು ಸಪ್ರೇಟ್ ಬ್ಯಾಚಲ್ಲಿರೋ, ಟಾಪರ್ಸ್ನೆಲ್ಲ ಒಂದು ಸಪ್ರೇಟ್ ಬ್ಯಾಚಿಗೆ ಮಾಡ್ತೀವಿ, ಆ್ಯಾವ್ರೇಜ್ ಆಗಿರೋರ್ನೆಲ್ಲ ಒಂದು ಬ್ಯಾಚಲ್ಲಿ ಮಾಡ್ತೀವಿ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಟ್ರೈನಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಭಾವನೆ ಹೇಗಿರಬೇಕು ಮತ್ತು ನಿಮ್ಮ ಮಕ್ಕಳ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗ್ಬೋದು ಯೋಚನೆ ಮಾಡಿ. ಯಾವಾಗ ನಾವು ಮಕ್ಕಳನ್ನು ಸಾಮರ್ಥ್ಯದ ಆಧಾರದ ಮೇಲೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವೋ, ಭೇದ ಭಾವ ಮಾಡ್ತೀವೋ, ಅವ್ರ ಮನಸ್ಸಿನಲ್ಲಿ ಅದನ್ನು ಬಿಲೀವ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಂಬಕ್ಕೆ ಶುರು ಮಾಡ್ತಾರೆ. ನನಗೆ ಸಾಮರ್ಥ್ಯ ಇಲ್ಲ ಅಂತ ನಿಮ್ಮ ಮಕ್ಕಳು ನಂಬೋದಕ್ಕೆ ಶುರು ಮಾಡ್ತಾರೆ. ಯಾವ ಇನ್ಸ್ಟಿಟ್ಯೂಷನ್ ಮಕ್ಕಳನ್ನು ಟಾಪರ್ಸ್ ಬ್ಯಾಚ್, ಸ್ಲೋ ಲರ್ನರ್ಸ್, ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಂತ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡ್ತಾರೋ ಅಂಥ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಬಾರ್ದು. ಯಾಕಂದರೆ ಇಲ್ಲಿ ಏನೋ ಅವರಿಗೆ ಸಪ್ರೇಟಾಗಿ ಗೈಡೆನ್ಸ್ ಕೊಟ್ಬಿಟ್ಟು ಎಕ್ಸಾಮ್ ಪಾಸ್ ಆಗೋಂಗೆ ಮಾಡ್ತಾರೆ ಅನ್ನೋಂಥದ್ದು ನಡೆಯೋದಿಲ್ಲ. ಮಕ್ಕಳ ಮನಸ್ಸಿನ ಮೇಲೆ ಆಗುವಂಥ ಪರಿಣಾಮ ಅವರ ಸಂಪೂರ್ಣ ಆತ್ಮವಿಶ್ವಾಸವನ್ನು ನಾಶ ಮಾಡುತ್ತೆ. ತನ್ನ ಬಗ್ಗೆ ತನಗೆ ವಿಶ್ವಾಸ ಇಲ್ಲದೇ ಇರುವಂಥ ಮನುಷ್ಯ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೋಲ್ತಾನೇ ಇದ್ರೂ ತನ್ನನ್ನು ತಾನು ವಿಶ್ವಾಸದಿಂದ ನಂಬುವಂಥ ವ್ಯಕ್ತಿ ಒಂದಲ್ಲ ಒಂದಿನ ಮುಂದೆ ಬರ್ತಾನೆ. ಆದರೆ ಎಷ್ಟೇ ಸಾಮರ್ಥ್ಯ ಇದ್ರೂ ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲ ಅಂತಂದರೆ ಅಂಥ ವ್ಯಕ್ತಿಗಳು ಮುಂದೆ ಬರೋದಿಲ್ಲ. ನಮ್ಮ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಚೆನ್ನಾಗಿ ಓದೋರು, ಚೆನ್ನಾಗಿ ಓದದೇ ಇರೋರು ಅಂತ ಭೇದ ಭಾವ ಮಾಡೋದಿಲ್ಲ. ಎಲ್ಲರೂ ಒಟ್ಟಿಗಿದ್ದು ತಮ್ಮದೇ ಆದ ಮಟ್ಟದಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ತಯಾರಿ ಮಾಡ್ತಾ ಹೋಗ್ತಾರೆ. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಡೆ ಎಕ್ಸಾಮ್ ಬರೋ ಹೊತ್ತಿಗೆ 550 ಮಾರ್ಕ್ಸ್ಗಳನ್ನು ದಾಟಿ ನೀಟ್ನಲ್ಲಿ ಗೌರ್ಮೆಂಟ್ MBBS ಸೀಟ್ ತಗೊಳ್ತಾರೆ. ನಿಮ್ಮ ಮಕ್ಕಳು ಟಾಪರ್ಸ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. 10th 70% ಮಾರ್ಕ್ಸ್ ಬಂದಿದ್ದರೆ ಸಾಕು. ನಮ್ಮ ವ್ಯವಸ್ಥೆಯ ಶಕ್ತಿಯಿಂದ ನಿಮ್ಮ ಮಕ್ಕಳಲ್ಲಿರೋ ಸಾಮರ್ಥ್ಯ ಜಾಗೃತವಾಗಿ ಅವರು ಯಶಸ್ಸನ್ನು ಗಳಿಸ್ತಾರೆ ಅನ್ನೋದು ಖಂಡಿತ.